ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳಿದೆ. ಬರೀ ಸಾರ್ವಜನಿಕರು ಮಾತ್ರ ಅಲ್ಲ, ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ, ಅವರಲ್ಲೇ ಬಡುಕು ಮೂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನಾಳೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ? ಹೇಗಿರುತ್ತೆ ನಾಳಿನ ಕರ್ನಾಟಕ ಬಂದ್? ರೂಪುರೇಷೆ ಹೇಗೆ ಸಿದ್ಧ ಆಗಿದೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ನಾಳೆ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ರಾಜ್ಯ ಸರ್ಕಾರ ವರ್ಸಸ್ ಕನ್ನಡ ಸಂಘಟನೆಗಳು. ನಾವು ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದಲ್ಲ, ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರಾಗಲಿ ಮಾಡೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರು ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಮೇಲೆ ಮರಾಠಿಗರು ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಹಂತ ಹಂತವಾಗಿ ಪ್ರತಿಭಟನೆ ನಡೆಸಿವೆ. ಸಂಘಟನೆಗಳು ನೀಡಿರುವ ನಾಳೆ ಕರ್ನಾಟಕ ಬಂದ್ ಕರೆಗೆ ಅನೇಕ ಸಂಘಟನೆಗಳು ಬೆಂಬಲ ನೀಡಿವೆ. ಬಂದ್ ಅವಶ್ಯಕತೆ ಇಲ್ಲ ಎಂದ ಡಿಸಿಎಂ ಡಿಕೆಶಿ. ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ, ಸರ್ಕಾರದ ಮಾತಾಡಬೇಕಾಯ್ತು ಬಂದ್ ಏನ್ ಕರೆದಿದ್ದಾರೆ ಅಂತ. ಮಕ್ಕಳಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ನಾನು ಕೂಡ 22ನೇ ತಾರೀಕು ಬೆಳಗ್ಗೆ ಈ ವರ್ಲ್ಡ್ಸ್ ವಾಟರ್ ಡೇ ಅವತ್ತು ನಾವು ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದಲ್ಲ, ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರಾಗಲಿ ಮಾಡುತ್ತೆ ಸಂದರ್ಭ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ಅದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಯಾಕೆಂದ್ರೆ ಈ ಮಕ್ಕಳಿಗೆಲ್ಲ ಎಜುಕೇಶನ್ ನಾಳೆ ಶುರು ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಎಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನೀವು ಬಂದ್ ಮಾಡಿಯೇ ಸಿದ್ಧ, ಸರ್ಕಾರಕ್ಕೆ ಸವಾಲ್. ಬಂದ್ಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ, ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಟಕ್ಕರ್ ನೀಡಿ ಇಂದು ರಾಮನಗರ ಟು ಬೆಂಗಳೂರಿಗೆ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಈ ನಾಡಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ 21ನೇ ತಾರೀಕು 22ನೇ ತಾರೀಕು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮೆಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಬಂದ್ಗೆ ಬೆಂಬಲ ನೀಡಿರುವ ಸಂಘಟನೆಗಳು ಯಾವುವು? ಸದ್ಯ ಕರ್ನಾಟಕ ಬಂದ್ಗೆ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಬೆಂಬಲ ನೀಡುವ ಭರವಸೆ ನೀಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘದಿಂದ ಕೂಡ ಬೆಂಬಲ ವ್ಯಕ್ತವಾಗಿದೆ. ಕನ್ನಡ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಣ ಬೆಂಬಲ ಸೂಚಿಸಿದರೆ ಇತ ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ಮಾತ್ರ ಘೋಷಿಸಿದೆ. ಉಳಿದಂತೆ ಆಟೋ, ಓಲಾ, ಊಬರ್ ಅಸೋಸಿಯೇಷನ್, ಎಪಿಎಂಸಿ ಸೇರಿ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಲು ಸಜ್ಜಾಗಿವೆ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ನೀಡಿದೆ. ಕರ್ನಾಟಕ ಬಂದ್ ದಿನ ಏನಿರುತ್ತೆ? ಆಸ್ಪತ್ರೆ, ವೈದ್ಯಕೀಯ ಸೇವೆ, ಮೆಡಿಕಲ್ ಓಪನ್ ಇದ್ರೆ ಹಾಲು, ಅಗತ್ಯ ವಸ್ತುಗಳು ಸಿಕ್ಕೇ ಸಿಗುತ್ತವೆ. ಇನ್ನು ನಮ್ಮ ಮೆಟ್ರೋ ಓಡಾಟ ಇರಲಿದೆ. ಕರ್ನಾಟಕ ಬಂದ್ ದಿನ ಏನಿರಲ್ಲ. ಆಟೋ ಸಂಘಟನೆ, ಓಲಾ, ಊಬರ್, ಖಾಸಗಿ ವಾಹನ ಸಂಚಾರ, ಬೀದಿ ಬದಿ ವ್ಯಾಪಾರಸ್ಥರು, ಎಪಿಎಂಸಿ, ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಂದ್ಗೆ ಬೆಂಬಲ ಘೋಷಣೆ ಮಾಡಿದ್ದಾರೆ. ನಾಳೆ ಬಂದ್ಗೆ ಪೋಷಕರಿಂದ ವಿರೋಧ. ಇನ್ನು 1ರಿಂದ 9ನೇ ತರಗತಿವರೆಗೆ ಕೆಲ ಪರೀಕ್ಷೆ ನಡೀತಾ ಇರೋದ್ರಿಂದ ಬಂದ್ ದಿನಾಂಕ ಮುಂದೂಡಬೇಕು ಎಂಬ ಪೋಷಕರು ಆಗ್ರಹ ಕೂಡ ಕೇಳಿಬಂದಿದೆ. ಪರೀಕ್ಷೆ ಮುಂದೂಡಿಕೆ ಅಥವಾ ಈ ವಿಚಾರಕ್ಕೆ ಸಂಬಂಧಿಸಿದ ಅಧಿಕೃತ ಪ್ರಕಟಣೆ ಇನ್ನೂ ಹೊರಬಿದ್ದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರಲ್ಲಿ ಹಲವು ಗೊಂದಲಗಳಿದೆ. ಬರೀ ಸಾರ್ವಜನಿಕರು ಮಾತ್ರ ಅಲ್ಲ, ಸಂಘಟನೆಗಳಲ್ಲೇ ಒಗ್ಗಟ್ಟಿಲ್ಲ, ಅವರಲ್ಲೇ ಬಡುಕು ಮೂಡಿದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ. ನಾಳೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವ ಕರ್ನಾಟಕ ಬಂದ್ ಯಶಸ್ವಿ ಆಗುತ್ತಾ? ಹೇಗಿರುತ್ತೆ ನಾಳಿನ ಕರ್ನಾಟಕ ಬಂದ್? ರೂಪುರೇಷೆ ಹೇಗೆ ಸಿದ್ಧ ಆಗಿದೆ? ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ.
ನಾಳೆ ಅಖಂಡ ಕರ್ನಾಟಕ ಬಂದ್ ಫಿಕ್ಸ್. ರಾಜ್ಯ ಸರ್ಕಾರ ವರ್ಸಸ್ ಕನ್ನಡ ಸಂಘಟನೆಗಳು. ನಾವು ವಿ ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದೆಲ್ಲ ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರಾಗಲಿ ಮಾಡುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಏನೇ ಮಾತಾಡಿದ್ರು ಬಂದ್ ಮಾಡಿ ಮಾಡ್ತೀವಿ. ಕೆಎಸ್ಆರ್ಟಿಸಿ ಸಿಬ್ಬಂದಿ ಮೇಲೆ ಮರಾಠಿಗರು ಹಲ್ಲೆ ನಡೆಸಿದ್ದನ್ನ ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಹಂತ ಹಂತವಾಗಿ ಪ್ರತಿಭಟನೆ ನಡೆಸಿವೆ. ಸಂಘಟನೆಗಳು ನೀಡಿರುವ ನಾಳೆ ಕರ್ನಾಟಕ ಬಂದ್ ಕರೆಗೆ ಅನೇಕ ಸಂಘಟನೆಗಳು ಬೆಂಬಲ ನೀಡಿವೆ. ಬಂದ್ ಅವಶ್ಯಕತೆ ಇಲ್ಲ ಎಂದ ಡಿಸಿಎಂ ಡಿಕೆಶಿ. ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ. ಸರ್ಕಾರದ ಮಾತಾಡಬೇಕಾಯ್ತು ಬಂದ್ ಏನ್ ಕರೆದಿದ್ದಾರೆ ಅಂತ. ಮಕ್ಕಳಿಗೆಲ್ಲ ಬಹಳ ಅನುಕೂಲ ಆಗ್ತದೆ. ನಾನು ಕೂಡ 22ನೇ ತಾರೀಕು ಬೆಳಗ್ಗೆ ಈ ವರ್ಲ್ಡ್ಸ್ ವಾಟರ್ ಡೇ ಅವತ್ತು ನಾವು ವಿ ಡೋಂಟ್ ವಾಂಟ್ ಎನ್ಕರೇಜ್ ಈ ಬಂದ್ಗಿಂದೆಲ್ಲ ಕೋರ್ಟ್ಗಳಲ್ಲೂ ಕೂಡ ಎನ್ಕರೇಜ್ ಮಾಡೋದಿಲ್ಲ. ಪೊಲಿಟಿಕಲಿ ಆಗಲಿ ಯಾರಾಗಲಿ ಮಾಡುತ್ತೆ ಸಂದರ್ಭ. ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ, ಅದು ಸರಿ ಇಲ್ಲ ಅಂತ ತಿಳುವಳಿಕೆ ಕೊಡ್ತೀವಿ. ಯಾಕೆಂದ್ರೆ ಈ ಮಕ್ಕಳಿಗೆಲ್ಲ ಎಜುಕೇಶನ್ ನಾಳೆ ಶುರು ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಎಲ್ಲ ನೀವು ಹೇಳಿದ್ದೆಲ್ಲ ಕರೆಕ್ಟ್. ನೀವು ಬಂದ್ ಮಾಡಿಯೇ ಸಿದ್ಧ, ಸರ್ಕಾರಕ್ಕೆ ಸವಾಲ್. ಬಂದ್ಗೆ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸುತ್ತಿದ್ದಂತೆ ನಾವು ಬಂದ್ ಮಾಡಿಯೇ ಸಿದ್ಧ ಅಂತ ವಾಟಾಳ್ ನಾಗರಾಜ್ ಸರ್ಕಾರಕ್ಕೆ ಸವಾಲ್ ಹಾಕಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಬಂದ್ಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಏನೇ ಮಾತಾಡಿದ್ರು ಬಂದ್ ಮಾಡಿ ಮಾಡ್ತೀವಿ. ಈ ನಾಡಿನ ಜನಕ್ಕಾಗಿ ಕನ್ನಡಿಗರಿಗಾಗಿ ಬಂದ್ ಮಾಡ್ತೀವಿ. ಆದ್ರೆ ನಾವು ಈ ನಾಡಿಗೋಸ್ಕರ ಬಾಯಿ ಬಿಟ್ಕೊಳ್ತಾ ಇದೀವಿ. ಇಲ್ಲಿಯ ಸಮಸ್ಯೆಗಳನ್ನ ಸಾರ್ವಜನಿಕರಿಗೆ ತಿರುಗಿಸಬೇಕು. ಕೇಂದ್ರ ಸರ್ಕಾರ ಮೇಕೆದಾಟು ಯೋಜನೆಯನ್ನ ಜಾರಿ ತರಬೇಕು ಅಂತ ನಾವು ಬಾಯಿ ಬಿಡ್ಕೊತಾ ಇದೀವಿ. ಈ ನಾಡಿಗಾಗಿ, ಈ ಭಾಷೆಗಾಗಿ, ಇಲ್ಲಿಯ ಕನ್ನಡಿಗರಿಗಾಗಿ. ಬಹಳ ಕೇವಲವಾಗಿ ಮಾತನಾಡ್ತಾರೆ. ಇರಲಿ, ಅವರು ನಮ್ಮ ಸ್ನೇಹಿತರೆ. ಬಂದ್ಗೆ ಪ್ರವೀಣ್ ಶೆಟ್ಟಿ ಟಕ್ಕರ್. ಕರ್ನಾಟಕ ಬಂದ್ಗೆ ಕರವೇ ಪ್ರವೀಣ್ ಶೆಟ್ಟಿ ಟಕ್ಕರ್ ನೀಡಿ ಇಂದು ರಾಮನಗರ ಟು ಬೆಂಗಳೂರಿಗೆ ಪಾದಯಾತ್ರೆಗೆ ಪ್ಲಾನ್ ಮಾಡಿದ್ದಾರೆ. ಈ ನಾಡಿಗೆ ನೀರನ್ನ ಕೊಡುವಂತ ಕೆಲಸವನ್ನ ಮಾಡಬೇಕನ್ನುವಂತ ಒತ್ತಾಯ ಮಾಡಲಿಕ್ಕೆ 21ನೇ ತಾರೀಕು 22ನೇ ತಾರೀಕು ನಾವು ಹೆಜ್ಜೆಯನ್ನು ಹಾಕ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮೆಲ್ಲಾ ಸಂಘಟನೆಯ ಪದಾಧಿಕಾರಿಗಳು ಆ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಬಂದ್ಗೆ ಬೆಂಬಲ ನೀಡಿರುವ ಸಂಘಟನೆಗಳು ಯಾವುವು? ಸದ್ಯ ಕರ್ನಾಟಕ ಬಂದ್ಗೆ ಕರ್ನಾಟಕ ಸಾರಿಗೆ ನೌಕರರ ಒಕ್ಕೂಟ ಬೆಂಬಲ ನೀಡುವ ಭರವಸೆ ನೀಡಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ನೌಕರರ ಸಂಘದಿಂದ ಕೂಡ ಬೆಂಬಲ ವ್ಯಕ್ತವಾಗಿದೆ. ಕನ್ನಡ ರಕ್ಷಣಾ ವೇದಿಕೆ, ಶಿವರಾಮೇಗೌಡ ಬಣ ಬೆಂಬಲ ಸೂಚಿಸಿದ್ರೆ ಇತ ಹೋಟೆಲ್ ಮಾಲೀಕರ ಸಂಘ ನೈತಿಕ ಬೆಂಬಲ ಮಾತ್ರ ಘೋಷಿಸಿದೆ. ಉಳಿದಂತೆ ಆಟೋ, ಓಲಾ, ಊಬರ್ ಅಸೋಸಿಯೇಷನ್, ಎಪಿಎಂಸಿ ಸೇರಿ ಕೆಲ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಲು ಸಜ್ಜಾಗಿವೆ. ಇನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿಯು ಬಂದ್ಗೆ ಬೆಂಬಲ ನೀಡಿದೆ.